ಯಾರ ಸಚಿವ ಬಂದಿರಲ್ಲ ಜವರಿಗೆ ಬಂದಾಗ ರಾಜೀನಾಮೆ ಕೊಡ್ತೀನಿ ತೆಗೆದ್ರಲ್ಲ ಆರ್ ಬಿ ತಿಮ್ಮಾಪುರ ಏನು ಶೀಘ್ರದಲ್ಲಿ ಮಾಡಿದ ಅಧಿಕಾರ ಸಚಿವ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಸಚಿವರು ಇಮಿಡಿಯೇಟ್ ಆಗಿ ಮಾಡಲಿಲ್ಲ ಅಂದ್ರೆ ನಾ ಇದು ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಯಾಕೆ ಒಳ ಮೀಸಲಾತಿ ಸಮೀಕ್ಷೆಗೆ ಇಂದು ಸಮಯ ವ್ಯರ್ಥ ಮಾಡುತ್ತಿದೆ ಎಂದು ಸ್ಪರ್ಧಾರ್ಥಿಗಳು ಸರಕಾರದ ವಿರುದ್ಧ ಗುಡುಗಿದರು. ಸುಮ್ಮನೆ ಸಮಯ ವ್ಯರ್ಥ ಮಾಡಿ ನಮ್ಮನ್ನು ನಿರುದ್ಯೋಗಿಗಳಾಗಿ ಸರಕಾರ ಮಾಡುತ್ತಿದೆ ಎಂದು ಸ್ಪರ್ಧಾರ್ಥಿಗಳು ಸರಕಾರದ ಮತ್ತು ಅಧಿಕಾರಿಗಳ ವಿರುದ್ಧ ಗುಡುಗಿದರು. ಮಾಜಿ ಸಚಿವ ಎಚ್ ಆಂಜನೇಯ ಮಾತನಾಡಿ, ಒಳ ಮೀಸಲಾತಿ ಸಮೀಕ್ಷೆ ವಿಚಾರದಲ್ಲಿ ಗೊಂದಲವಾಗಿದೆ. ತಾಂತ್ರಿಕ ಸಮಸ್ಯೆ, ನೆಟ್ವರ್ಕ್ ಸಮಸ್ಯೆ. ಇದು ಒಂದು ಕುಟುಂಬದ ಸಮೀಕ್ಷೆಗೆ 1 ಗಂಟೆ ಸಮಯ ತಗುಲುತ್ತದೆ. ಇದರ ನಡುವೆ ಬೆಂಗಳೂರು ನಗರದಲ್ಲಿ ಸಮೀಕ್ಷೆಗೆ ಸರ್ಕಾರಿ ಶಿಕ್ಷಕರೇ ದೊರೆಯುತ್ತಿಲ್ಲ ಎಂದು ಹೇಳಿದರು. ತಕ್ಷಣವೇ ಒಳ ಮೀಸಲಾತಿ ಸಮೀಕ್ಷೆ ಮುಗಿದ ಮೇಲೆ ಉದ್ಯೋಗ ನೇಮಕಾತಿ ಪರೀಕ್ಷೆ ಪ್ರಾರಂಭಿಸುತ್ತೇವೆ. ಹಾಗಾಗಿ ನೇಮಕಾತಿ ವಿಳಂಬದ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಎಂದು ಹೇಳಿದರು. ನೀವೇನಾದ್ರು ಮಾಡ್ಬೇಕಂತಂದ್ರೆ ಮತ್ತೆ ಏಪ್ರಿಲ್ ಮೇನಲ್ಲೇ ಮಾಡಬೇಕು. ಮಧ್ಯದಲ್ಲಿ ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ 160 ಜನ ಆ ಶಿಕ್ಷಕರನ್ನ ಒಳಗೊಂಡಿರ್ತಕ್ಕಂಥ 150 ಜನ ಶಿಕ್ಷಕರು, 1 ಲಕ್ಷ ಶಿಕ್ಷಕರು, ಇನ್ನು 10,000 ಜನ ಅಧಿಕಾರಿಗಳು, ಅವರಿಗೂ ಎಲ್ಲರೂ ಸೇರಿ ಸುಮಾರು ಒಂದು 165ರಿಂದ 70 ಕೋಟಿಗಳಷ್ಟು ಹಣ ವೆಚ್ಚ ಮಾಡಿ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದಾಗ 2015ರಲ್ಲಿ 1.5 ಲಕ್ಷ ಶಿಕ್ಷಕರನ್ನು ಒಳಗೊಂಡು ಸುಮಾರು 1,60,000 ನೇತೃತ್ವದಲ್ಲಿ ತಹಸೀಲ್ದಾರರು, ಶಿಕ್ಷಕರು ಮಾಡಿದಂಥ ಒಂದು ಸರ್ವೆ ಅಲ್ಲಿ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಅದು ಕಾಂತರಾಜ್ ನೇತೃತ್ವದಲ್ಲಿ ನಡೆದಿತ್ತು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು. ಅದು ಚೆನ್ನಾಗೇ ಇತ್ತು. ಆ ವರದಿನ ಸ್ವೀಕಾರ ಮಾಡಬೇಕಾಗಿತ್ತು. ವರದಿಯಲ್ಲಿ ಏನಾದರೂ ಲೋಪ ಇದೆಯೋ ಇಲ್ವಾ ಅನ್ನೋದು ನೋಡಬೇಕಾಗಿತ್ತು. ಯಾವ ಜನಾಂಗ ಒಳಗೊಂಡಿಲ್ಲ ಅನ್ನೋದನ್ನು ಕೂಡ ನೋಡ್ಬೋದಾಗಿತ್ತು. ನಾವು ಪ್ರತಿಯೊಂದು ಬೂತು, ಹಳ್ಳಿ, ಗ್ರಾಮ, ಜಿಲ್ಲೆ, ಹೋಬಳಿ ಮಟ್ಟದಿಂದಲೂ ಕೂಡ ಅದರ ಸರ್ವೆ ಮಾಡಿದ್ದಾರೆ. ಎಲ್ಲ ಮನೆಗೂ ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಮಾಡಿದ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.